ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ರಶ್ಮಿ, ಇದಕ್ಕೊಂದು ಸಹಿ ಹಾಕು. ಏನಮ್ಮ ಇದು? ನಿನ್ನ ರಾಜೀನಾಮೆ ಪತ್ರ. ನಮ್ಮ ಶಾಲೆ ಹಿಂಭಾಗ ಕಾಡಿದೆಯಲ್ಲ, ಅಲ್ಲಿ ವಿಶೇಷವಾದ ಹೂ ಬಿಡುತ್ತೆ. ನೀನು ಆ ಹೂನ ನನಗೆ ತಂದ್ಕೊಟ್ರೆ ನಾನು ಮುಡ್ಕೋತೀನಿ. ಲೋ ಬಂಗಾರಿ, ಹಿರಣ್ಮಯ್ಯ ಏನಾದ್ರೂ ಬಂದ್ಲೇನೋ ಇಲ್ಲಿಗೆ? ಇಲ್ವಲ್ಲ, ಶಾಲೆಗೆ ಹೋಗಿಲ್ವಾ? ಅವಳು ಶಾಲೆಗೂ ಹೋಗಿಲ್ವಂತೆ ಕಣೋ. ನನ್ಗೆ ಇಷ್ಟು ಆಟ ಆಡ್ಸ್ಬಿಟ್ಟಿಯಲ್ಲ, ಈಗ ನೋಡು ನನ್ನ ಮುಂದೆನೆ ಹೇಗ್ ಬಿದ್ದಿದ್ಯಾ ಅಂತ. ಕೈಗ ನಿನ್ನ ಅಮ್ಮನವರನ್ನ, ಕೈಯ ನಿನ್ನ ಮಹಾತಾಯಿನ, ಕರಿಯ ತ್ರಿಪುರ ಸುಂದರಿ ಅಮ್ಮನವರನ್ನ. ಯಾರು ನಿನ್ನನ್ನು ನನ್ನಿಂದ ಕಾಪಾಡೋದಕ್ಕಾಗೋದಿಲ್ಲ. ಇನ್ನು ನನ್ನನ್ನು ಯಾರು ತಡೆಯೋದಕ್ಕಾಗೋದಿಲ್ಲ. ನಿನ್ನನ್ನು ನನ್ನ ತಾಯಿಗೆ ಬಲಿ ಕೊಟ್ಟು ನಿನ್ನಲ್ಲಿರೋ ಶ್ರೀಚಕ್ರನ ಹೊರಗೆ ತೆಗಿತೀನಿ. ಮಾರುಗುಡಿ ವಿರೂಪಾಕ್ಷ, ನಿಮ್ಮಿಬ್ರನ್ನ ಮಟ್ಟ ಹಾಕ್ತೀನಿ. ಇನ್ನು ಈ ಭೂಮಂಡಲದ ಮೇಲೆ ನಂದೇ ಹಿಡ್ತಾ ಎಲ್ಲ ಶಕ್ತಿಗಳು ನನ್ನ ಕೈವಶವಾಗುತ್ತೆ. ಇನ್ನು ಈ ಕಡ್ಕಿದೆ ಸಾಮ್ರಾಜ್ಯ, ನಂದೇ ಸಾಮ್ರಾಜ್ಯ. ಅಮ್ಮ, ನೀನಿವತ್ತು ಮಾಡಿದ್ ಸರಿನಾ? ನಮಗೆ ಬೇರೆ ದಾರಿನೇ ಇರಲಿಲ್ಲ. ಹಾಗಂತ ನನ್ನ ಆಫೀಸ್ ಹತ್ರ ಬಂದು ನನ್ನ ಮರ್ಯಾದೆ ತೆಗ್ಬಿಡೋದಾ? ನಿನ್ನ ಮರ್ಯಾದೆ ಏನು ಹೋಗ್ಲಿಲ್ಲಮ್ಮ. ಆದರೆ ನಿನ್ನ ಹೈಯರ್ ಆಫೀಸರ್ಗೆ ನಮ್ಮ ಕಷ್ಟ ಏನು ಅಂತ ಗೊತ್ತಾಯ್ತು. ಇಷ್ಟು ದಿವಸ ನನ್ನ ಆಫೀಸಲ್ಲಿ ನನಗೆ ಒಳ್ಳೆ ಹೆಸರಿತ್ತು. ಇನ್ನು ಮುಂದೆ ಹೆಸರು ಮುಖ್ಯ ಅಲ್ಲ, ಉಸಿರು ಮುಖ್ಯ. ಉಸಿರಿದ್ರೆ ಹೆಸರು ಯಾವಾಗ ಬೇಕಾದ್ರೂ ಗಳಿಸ್ಕೋಬಹುದು. ನನಗೆ ಹೆಸರೇ ಮುಖ್ಯ. ರಶ್ಮಿ, ನಮ್ಮ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಯಾಕಮ್ಮ ಇಷ್ಟೊಂದು ಹಠ ನಿನಗೆ? ಇಲ್ಲಪ್ಪ, ನನಗೆ ನನ್ನ ಕೆಲಸನೇ ಮುಖ್ಯ. ಯಾಕೆ ಹೀಗೆ ಮಾಡ್ತಿದ್ಯಾ? ಇಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ವಾ ನಿನಗೆ? ನಮ್ಮಿಬ್ಬರಿಗೂ ವಯಸ್ಸಾಗಿದೆ ಕಣೆ. ನಮ್ಗಿರೋದು ನೀನೊಬ್ಳೆ ಮಗಳು. ಆ ಶಾಸ್ತ್ರಿಗಳಿಗೂ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ನಾವೆಲ್ಲಿಗೆ ಹೋಗೋಣ? ನೋಡಮ್ಮ, ಸ್ವಲ್ಪ ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊ. ನಿನ್ನ ಹಠ ನೀನು ಸಾಧಿಸ್ಬೇಡ. ಯಾಕೆ ಇಷ್ಟೊಂದು ಮೊಂಡ ಹಠ ಸಾಧಿಸ್ತಾ ಇದೆಯಾ? ನೀವೇನೇ ಹೇಳಿದ್ರು ಅಷ್ಟೇ ಅಪ್ಪ. ನನ್ನ ನಿರ್ಧಾರ ನಾನು ಬದಲಾಯಿಸಲ್ಲ. ನನಗೆ ನನ್ನ ಕೆಲಸನೇ ಮುಖ್ಯ. ಅಜ್ಜಿ, ಅಜ್ಜಿ, ಏನೋ? ನೀರು ಕೊಡಿ ಅಜ್ಜಿ. ನಮ್ಮ ಹಿರಣ್ಮೈ ಸಿಕ್ಕಿದ್ಲೇನೋ? ಇಲ್ಲ ಅಜ್ಜಿ, ಊರೆಲ್ಲ ಸುತ್ತಬಿಟ್ಟೆ, ಗಲ್ಲಿ ಗಲ್ಲಿ ತಿರುಗ್ಬಿಟ್ಟೆ. ಅವಳು ಶಾಲೆಗೆ ಹತ್ತಿ ಮನೆಗೆಲ್ಲ ಹೋಗಿ ವಿಚಾರಿಸ್ದೆ, ಎಲ್ಲೂ ಸಿಗ್ಲಿಲ್ಲ. ಈ ಊರಲ್ಲಿ ಬೇರೆ ಮಾಟ ಮಂತ್ರ ಮಾಡೋರೆಲ್ಲ ಬಿಡ್ತೇನೋ? ಅವಳನ್ನ ಹಾಗೆಲ್ಲಿ ಯಾರು ಏನು ಮುಟ್ಟಕ್ಕಾಗಲ್ಲ. ಅವಳು ಅಮ್ನೂರ್ ಅಂಶ. ಅವಳಿಗೆ ಏನೇ ಅಂತ ಕಷ್ಟ ಬಂದ್ರು ಕೂಡ ಜಯಿಸ್ಕೊಂಡು ಬರೋ ಶಕ್ತಿ ಇದೆ. ಏನೋ ಹುಡುಗ ಬುದ್ಧಿ, ನಮ್ಮಿಂದ ಸ್ವಲ್ಪ ಹೊತ್ತು ಕಣ್ಮರಿ ಆಗಿದ್ದಾಳೆ ಅಷ್ಟೇ. ಒಂದು ಸುಳಿವು ಸಿಕ್ತಿಲ್ಲ. ಇಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ಸ್ವಲ್ಪ ಸಮಾಧಾನ ಪಡ್ಕೋಬಹುದಿತ್ತು. ಆ ರಶ್ಮಿನ ತುಂಬಾ ಹಚ್ಕೊಂಡ್ಬಿಟ್ಟಿತ್ತು ಕಣೋ ಮಗು. ನೋಡಿದ್ಯಲ್ಲ, ರಶ್ಮಿ ಕುಟುಂಬ ಮನೆ ಬಿಟ್ಟು ಹೋಗುವಾಗ ಅವಳ ಸೆರಗ್ನ ಬಿಟ್ಟೇ ಇರಲಿಲ್ಲ. ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ರಶ್ಮಿ ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡಿ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ. ನನಗನ್ಸತ್ತೆ ಅವಳನ್ನ ಬಿಟ್ಟಿರಕ್ಕಾಗದೆ ಅವಳನ್ನೇ ಹುಡ್ಕೊಂಡು ಹೋಯ್ತೋ ಏನೋ ಅಂತ. ಸರಿ ಹೋಯ್ತು, ನಾವು ಹಿರಣ್ಮೈ ನೋಡ್ಕೋದಾ ರಶ್ಮಿ ನೋಡ್ಕೋದಾ, ಎಲ್ಲಿ ಅಂತ ಅಲಿಯೋದು? ರಶ್ಮಿ ಅವ್ರು ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ಹೀಗೆಲ್ಲ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಕಣೋ ಬಂಗಾರಿ.
ಅವಳಿಗೊಂದು ಅಮ್ಮ ಅಂತಿದ್ದಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಿರ್ಲಿಲ್ಲ. ನಮ್ಮ ಹಿರಣ್ಮಯ್ಯ ಅಂತೂ ಆ ರಶ್ಮಿನ ಅಮ್ಮ ಅಂತಲೇ ಭಾವಿಸ್ತಿದ್ಲು. ನಮ್ಮ ರಶ್ಮಿ ಅಮ್ಮ ಊಟ ಮಾಡ್ತಿದ್ರು, ಪಾಠ ಹೇಳ್ತಿದ್ರು, ಅದು ಇದು ಅಂತ 3 ಹೊತ್ತು ಹೇಳ್ತಾನೆ ಇದ್ಲು. ನಮ್ಮ ಹಿರಣ್ಮಯಿ ರಶ್ಮಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಕಣೋ. ಅವಳನ್ನೇ ಹುಡ್ಕೊಂಡು ಹೋಗಿರ್ತಾಳೆ. ಆ ರಶ್ಮಿನ ಎಲ್ಲಿ ಅಂತ ಹುಡ್ಕೋದು? ಕಳ್ಳ ಪೊಲೀಸ್ನ ಹುಡ್ದಂಗಾಗುತ್ತೆ. ಅವ್ರು ಈ ಊರಲ್ಲಿ ಇದ್ದಾರೋ ಅವ್ರ ಊರಿಗೆ ಹೋದ್ರೆ ಒಂದು ಗೊತ್ತಿಲ್ಲ. ನೀನು ದುಡುಕ್ಬಿಟ್ಟೆ ಕಣೋ ಬಂಗಾರಿ. ಇದುವರೆಗೂ ನಮ್ಮ ಮನೆಯಲ್ಲೇ ಇದ್ರು. ನಿನ್ನ ಮಗಳಿಗೂ ರಶ್ಮಿ ಕಂಡ್ರೆ ತುಂಬಾ ಇಷ್ಟ. ಅವ್ರನ್ನ ಒಂದು ಮಾತು ಕೇಳಿದ್ರಲ್ಲಿ ತಪ್ಪೇನಿದೆಯೋ? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಇನ್ನೇನು ಹೇಳುದು? ನೀನು ಆ ಮಗುಗೋಸ್ಕರನಾದ್ರೂ ಇನ್ನೊಂದು ಮದುವೆ ಮಾಡ್ಕೋ. ಮಗುಗೆ ಅಮ್ಮ ಸಿಕ್ಕಿದ್ರೆ ಮಕ್ಕಳು ಎಲ್ಲೂ ಹೋಗಲ್ಲ. ಮರಿಗಳು ಎಲ್ಲೇ ಹೋಗಿದ್ರು ತಾಯಿನ ಹುಡ್ಕೊಂಡು ಬರೋ ಹಾಗೆ ಮಕ್ಕಳು ಎಲ್ಲೇ ಹೋಗಿದ್ರು ಅಮ್ಮನ ಹುಡ್ಕೊಂಡು ಮನೆಗೆ ಬಂದೇ ಬರ್ತವೆ. ನೋಡೋ, ಜಾಜಿ ಅಜ್ಜಿಯಾಗಿ ನಾನೇ ನಿನಗೆ ಹೇಳ್ತಾ ಇದ್ದೀನಿ, ನೀನು ಇನ್ನೊಂದು ಮದುವೆ ಮಾಡ್ಕೊಂತ. ನೀನು ಯಾಕೋ ಮೀನಾಮೇಷ ಎಣಿಸ್ತಾ ಇದೀಯಾ? ನೋಡು, ರಶ್ಮಿ ಹತ್ರ ಹೋಗಿ ಒಂದು ಮಾತು ಕೇಳು. ಮಾತು ಬಿದ್ದೋದ್ರೆ ಏನೋ ನಷ್ಟ ಇಲ್ಲ. ನೀನು ನಿಧಾನ ಮಾಡಿ ಆಮೇಲೆ ಅವಳು ಯಾರನ್ನೋ ಮದುವೆ ಮಾಡ್ಕೊಂಡು ಹೋದ್ರೆ ಆಮೇಲೆ ನಿನಗೇ ನಷ್ಟ. ನೋಡು, ನೀನು ಹೀಗೆ ಯೋಚನೆ ಮಾಡೋದನ್ನ ಬಿಟ್ಟು ಮೊದಲು ಅವಳ ಮನೆಗೆ ಹೋಗಿ ಅವಳ ಹತ್ರ ಮಾತಾಡಿ ಮಗು ಇದ್ರೆ ಕರ್ಕೊಂಡು ಬಾ. ಏಯ್, ನಾವಿಬ್ರು ಸೇರ್ಕೊಂಡು ಮೇಷ್ಟ್ರಮ್ಮಂಗೆ ತರಲೆ ಮಾಡೋಣ. ಏಯ್, ಸುಮ್ಮನೆ ಕುತ್ಕೊಳ್ಳೋ, ಬರೀ ಇಂಥದ್ದೇ ನಿಂದು. ಏಯ್, ತರಲೆ ಮಾಡಬಾರ್ದಾನೆ ಗೂಬೆ. ನನ್ನೇ ಗೂಬೆ ಅಂತೀಯಾ? ಮಾಡ್ತೀನಿ ಇರು. ಏನು ಮಾಡಕ್ಕಾಗಲ್ಲ ನಿನ್ ಕೈಯಲ್ಲಿ. ಇವತ್ತು ನಿನಗೊಂದು ಗತಿ ಕಾಣಿಸ್ತೀನಿ ಇರು. ಅದೇನ್ ಮಾಡ್ತೀಯ ಮಾಡು, ನಾನು ನೋಡ್ಬಿಡ್ತೀನಿ. ಶುಭೋದಯ ಮೇಷ್ಟ್ರಮ್ಮ. ಶುಭೋದಯ ಮಕ್ಕಳ, ಕೂತ್ಕೊಳ್ಳಿ. ಏನ್ ಇವತ್ತಿನ ತಾಜಾ ಸಮಾಚಾರ? ಮೇಷ್ಟ್ರಮ್ಮ, ಪ್ರಕಾಶ ಕೋತಿ ತರ ಆಡ್ತಿದ್ದ. ಇಲ್ಲ ಮೇಷ್ಟ್ರಮ್ಮ, ಸುಳ್ಳು ಹೇಳ್ತಿದ್ದಾಳೆ. ಆಯ್ತಾಯ್ತು, ಮುಂದಕ್ಕೆ? ನಾನ್ ಯಾಕೆ ಸುಳ್ಳು ಹೇಳಿ? ನೀನ್ ಕೋತಿ ತರ ಆಡ್ತಿದ್ದೆ ತಾನೆ? ನಾನ್ ಆಡಿಲ್ಲ, ಸುಳ್ಳು ಹೇಳ್ಬೇಡ. ಸಾಕು ಸಾಕು, ಇವತ್ತಿಗಿಷ್ಟು ಸಾಕು. ಇವತ್ತು ಪಾಠ ಶುರು ಮಾಡಕ್ಕಿಂತ ಮೊದಲು ಅನಿತಾ ಬಂದಿದ್ದೀನಿ ಮೇಷ್ಟ್ರಮ್ಮ. ಅನಂತ ಬಂದಿದ್ದೀನಿ ಮೇಷ್ಟ್ರಮ್ಮ. ಪ್ರಕಾಶ ಬಂದಿದ್ದೀನಿ ಮೇಷ್ಟ್ರಮ್ಮ. ಸೌಗಂಧಿ ಬಂದಿಲ್ಲ ಮೇಷ್ಟ್ರಮ್ಮ. ಸುಮ್ನಿರೋ ಮೇಷ್ಟ್ರಮ್ಮ. ಬಂದಿದ್ದೀನಿ ಮೇಷ್ಟ್ರಮ್ಮ. ಹಿರಣ್ಮಯಿ ಹಿರಣ್ಮಯಿ ಬಂದಿಲ್ಲ ಮೇಷ್ಟ್ರಮ್ಮ. ಹೌದಾ? ಯಾಕೆ? ಗೊತ್ತಿಲ್ಲ ಮೇಷ್ಟ್ರಮ್ಮ, ಅವಳು ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಇನ್ಮೇಲೆ ಎಷ್ಟೊತ್ತಾದ್ರೂ ಬರಲ್ಲ ಕಣೋ ದೊಡ್ಡ. ಓ ಹೌದಾ? ಹುಷಾರಾಗಿದ್ದಾಳೆ ತಾನೆ? ಗೊತ್ತಿಲ್ಲ ಮೇಷ್ಟ್ರಮ್ಮ. ಹುಷಾರ್ ತಪ್ಪಿದ್ರು ಶಾಲೆಗೆ ತಪ್ಸೋಳಲ್ಲ. ಇವತ್ತು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ನನ್ನ ಭಕ್ತೆ ಕಷ್ಟದಲ್ಲಿದ್ದಾಳೆ. ಇಂಥ ಸಮಯದಲ್ಲಿ ನನ್ನ ಲೀಲೆನ ನಾನು ತೋರಿಸ್ಬೇಕಾದ್ದೆ. ನನ್ನ ಅಂಶದಿಂದ ಜನಿಸಿದ ಶ್ರೀಚಕ್ರ ಸ್ವರೂಪಿ ಮಗುವಿಗೆ ಯಾವ ಅಪಾಯವೂ ಬರದಿರೋ ಹಾಗೆ ಕಾಯೋದು ನನ್ನ ಧರ್ಮ. ಬಂದೆ. ನಾನು ನಿನ್ನೊಳಗಿರ್ತೀನಿ, ನೀನು ನನ್ನೊಳಗಿರು.
ಪ್ರಕಾಶ, ಏನದು ಗಲಾಟೆ? ಏನಿಲ್ಲ ಮೇಷ್ಟ್ರಮ್ಮ. ಮೇಷ್ಟ್ರಮ್ಮ ನಾನು ಹೇಳ್ತೀನಿ ಮೇಷ್ಟ್ರಮ್ಮ, ನೀವು ಬರೋದಕ್ಕೂ ಮುಂಚೆ ಏನಾದ್ರೂ ತರಲೆ ಮಾಡೋಣ ಅಂತ ಹೇಳ್ತಿದ್ದ. ಹೇಯ್ ಸುಮ್ಮನೆ ಇದೆ ಗೂಬೆ. ಮೇಷ್ಟ್ರಮ್ಮ ನೀವು ಪ್ರಬಂಧ ಬರೆಯಕ್ಕೆ ಹೇಳಿದ್ರಲ್ಲ, ಅವನು ಬರ್ಕೊಂಡೇ ಬಂದಿಲ್ಲ. ಏಯ್ ಸುಮ್ಮನೆ ಇದೆ, ಅವ್ರೇ ನೀವಾಗ ಕೇಳಿದ್ರ ನಿನ್ನ? ಶೋ, ಏನ್ ನಿಮ್ ಜಗಳ? ಪ್ರಕಾಶ, ಅವಳು ಹೇಳಿದ್ ನಿಜನಾ? ಯಾವುದು ಮೇಷ್ಟ್ರಮ್ಮ? ತರಲೆ ಮಾಡಿದ್ದ ಪ್ರಬಂಧದ? ಎರಡು. ಹೌದು ಮೇಷ್ಟ್ರಮ್ಮ. ಹೌದು ಅಂತ ಇಷ್ಟು ಧೈರ್ಯವಾಗಿ ಹೇಳ್ತೀಯ ನೋಡು. ಶಿಕ್ಷೆ ಕೊಡ್ತೀನಿ ಅಂತ ಭಯ ಇಲ್ವಾ ನಿನ್ಗೆ? ತರಲೆ ಮಾಡೋಣ ಅಂತ ಕೇಳ್ದೆ ಅಷ್ಟೇ, ಆದ್ರೆ ನಾನು ತರಲೆ ಮಾಡಿಲ್ಲ. ಅದಕ್ಕೆ ಶಿಕ್ಷೆ ಇರಲ್ಲ ಅಲ್ವಾ ಮೇಷ್ಟ್ರಮ್ಮ? ಮಾತೊಂದು ಚೆನ್ನಾಗಿ ಆಡ್ತೀಯ. ಪ್ರಬಂಧ ಬರ್ದಿದ್ಯಾ? ಬರ್ತಿದ್ದೆ, ಆದ್ರೆ ಹೇಳು, ಏನ್ ಕತೆ ಹೇಳ್ತೀಯೋ ಹೇಳು. ರಾತ್ರಿ ಊಟ ಮಾಡಾದ್ಮೇಲೆ ಬರೆಯೋಣ ಅಂತ ಇದ್ದೆ. ನಮ್ಮ ಅಪ್ಪ ಬರ್ತಾರೆ ಅಂತ ಕಾಯ್ತಿದ್ದೆ. ಅವ್ರು ಎಷ್ಟೊತ್ತಾದ್ರೂ ಬರ್ಲಿಲ್ಲ, ಮಲ್ಕೊಂಡ್ಬಿಟ್ಟೆ. ಅಲ್ಲಿಗೆ ಪ್ರಬಂಧ ಬರ್ದಿಲ್ಲ ಅಂತ ಆಯ್ತು. ಬರದ್ನಲ್ಲ. ಎಲ್ಲಿ? ಕನ್ಸಲ್ಲಿ. ನಮಸ್ಕಾರ. ಅಮ್ಮ, ಬಂಗಾರಿ, ಬನ್ನಿ ಬನ್ನಿಮ್ಮ. ಪರವಾಗಿಲ್ಲ. ನಮ್ಮನೆ ವಿಳಾಸ ನಿಮ್ಗೆ ಹೆಂಗೆ ಗೊತ್ತಾಯ್ತು? ರಶ್ಮಿ ಅವ್ರ ಕಚೇರಿ ಹತ್ರ ಹೋಗಿದ್ದೆ, ಅಲ್ಲಿ ಕೊಟ್ಟರು. ಹೌದಾ? ಬನ್ನಿ ಕೂತ್ಕೊಳ್ಳಿ. ಆ ಕುಡಿಯೋದಕ್ಕೆ ಕಾಫಿ ಕಷಾಯ. ಬೇಡಿ ಬೇಡಿ, ಅದೆಲ್ಲ ಏನು ಬೇಡಿ. ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯೋದಿಲ್ಲಮ್ಮ. ಅಕಸ್ಮಾತ್ ನೀವು ಇಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಕತೆ ಮುಗ್ದೇ ಹೋಗೋದು. ಉಪಕಾರ ಎಲ್ಲ ಏನೂ ಇಲ್ಲ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಅದು ಅದು ಹೇಳಿ ಅಮ್ಮ, ಪರವಾಗಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅವತ್ತು ನಿಮ್ಮನ್ನು ಮನೆಯಿಂದ ಕಳಿಸಿದ್ದು ಉದ್ದೇಶಪೂರ್ವಕವಾಗಲ್ಲ. ಅದಕ್ಕೆಲ್ಲ ಕ್ಷಮೆ ಕೇಳೋ ಅಗತ್ಯ ಇಲ್ಲಪ್ಪ. ಅಕಸ್ಮಾತ್ ದಿನ ಜಾಗದಲ್ಲಿ ನಾವಿದ್ದಿದ್ರೆ ನಾನು ಅದೇ ತೀರ್ಮಾನ ತಗೋತಿದ್ದೆ. ಅದು ನಾವು ಬಂದಿರೋ ಉದ್ದೇಶ. ನಮ್ಮ ಹಿರಣ್ಮಯಿ ಮೂರೊತ್ತು ರಶ್ಮಿಯಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅವ್ರ ಜೊತೆ ಆಟ ಆಡ್ತಿದ್ದು, ಊಟ ಮಾಡ್ತಿದ್ದು, ಮೂರೊತ್ತು ಸದಾಕಾಲ ಅವ್ರ ನೆನಪಿನಲ್ಲೇ ಇರ್ತಾಳೆ. ತುಂಬ ಮುದ್ದಾದ ಹುಡುಗಿ, ಕಲ್ಲಿಗೂ ಜೀವ ತುಂಬಿಸಿ ಅದರಿಂದ ಹೂವು ಅರಳಿಸುವಂಥ ಹುಡುಗಿ. ಸ್ವಲ್ಪ ದಿನದಲ್ಲೇ ಮನಸ್ಸಿಗೆ ತುಂಬ ಹತ್ತಿರವಾಗ್ಬಿಟ್ಲು ನಿಮ್ಮ ಮೊಮ್ಮಗಳು. ಎಲ್ರನ್ನ ಬೇಗ ಹಚ್ಕೊಂಡ್ಬಿಡ್ತಿದ್ಲು ನಮ್ಮ ಹಿರಣ್ಮಯಿ. ಹಚ್ಕೋತಿದ್ಲು ಅಂದ್ರೆ ಏನರ್ಥ? ಏನಾಯ್ತು ಹಿರಣ್ಮಯಿಗೆ? ಮಗುಗೇನಾಯ್ತು? ಹುಷಾರಾಗಿದ್ದಾಳೆ ತಾನೆ? ಗೊತ್ತಿಲ್ಲ. ಅಂದ್ರೇನಪ್ಪ? ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳು ನಿಮ್ಮ ಮಗಳು ರಶ್ಮಿನ ತುಂಬ ಹಚ್ಕೊಂಡಿದ್ಲು. ಅವಳು ನೋಡಕ್ಕೆ ಅಂತ ನಿಮ್ಮ ಮನೆಗೇನಾದರೂ ಬಂದಿರ್ಬೋದು ಏನಂತ ನಾವು ಅವಳನ್ನ ಹುಡುಕೊಂಡು ಇಲ್ಲಿಗೆ ಬಂದಿವಿ. ಅಯ್ಯಯ್ಯೋ, ಇಲ್ವಲ್ಲ, ಹಿರಣ್ಮಯಿ ನಮ್ಮ ಮನೆಗೆ ಬಂದಿಲ್ಲ. ಸದ್ದು, ಮೇಷ್ಟ್ರಮ್ಮ ಒಳಗಡೆ ಬರ್ಬೋದಾ?
ಸುಗಂಧಿ, ಇವತ್ತು ಹಿರಣ್ಮೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ? ಅವಳೇಗೆ ಬಂದ್ಲು ಅಂತ ಯೋಚನೆ ಮಾಡ್ತಿದ್ದೆ. ಇವನೊಂದು ಹೋಗೋ. ಹಿರಣ್ಮಯಿ, ಯಾಕೆ ಇಷ್ಟು ತಡವಾಗಿ ಬರ್ತಿದ್ಯಾ? ಶಾಲೆ ಗಿಲೆ ಎಲ್ಲ ಮರೆತು ನಿಮ್ಮ ತಾತನ ಥರ ಅಡುಗೆ ಮಾಡಿಕೊಂಡು ಅಜ್ಜಿ ಸೇವೆ ಮಾಡ್ಕೊಂಡು ಹಾಯಾಗಿದ್ಬಿಟ್ಟಿದ್ಯಾ? ಸರಿ, ನಿನ್ನ ಜಾಗಕ್ಕೆ ಬಂದು ಕೂತ್ಕೋ. ಸರಿ, ಈ ಗಣಿತ ಪಾಠನ ಆಮೇಲೆ ಶುರು ಮಾಡೋಣ. ನೆನೆ ನಿಮಗೆ ಪ್ರಬಂಧ ಬರ್ಕೊಂಡು ಬರೋಕೆ ಹೇಳಿದ್ದೆ. ಯಾರ್ಯಾರು ಬರ್ಕೊಂಡು ಬಂದಿದ್ದೀರಾ ತಗೊಂಡು ಬನ್ನಿ. ಇದು ನೀನೇ ಬರೆದಿದ್ದಾ? ಆಸಕ್ತಿ ಇಲ್ಲದೆ ಬರೆದ್ರೆ ಅಕ್ಷರಗಳು ಹೀಗೆ ಆಗೋದು. ಕತ್ತೆ ಕಾಲು ಗೂಬೆ ಕಾಲು. ಮುಂದಿನ ಸರ್ತಿ ಚೆನ್ನಾಗಿ ಬರಿ. ತಗೋ. ರಶ್ಮಿ, ರಶ್ಮಿ, ಏನಮ್ಮ ನೀವು ಇಲ್ಲಿ? ಹಿರಣ್ಮಯಿ ಕಾಣೆಯಾಗಿದ್ದಾಳಂತ ಕಣೆ. ಏನಾಯ್ತು? ಎಲ್ಲೋದ್ಲು ಹಿರಣ್ಮಯಿ? ನನ್ನ ಮಗಳು ನಿಮ್ಮನ್ನ ತುಂಬ ಹಚ್ಕೊಂಡಿದ್ಲು. ನೀವು ಮನೆ ಬಿಟ್ಟು ಬಂದಾಗಿಂದ ನಿಮ್ಮನ್ನೇ ನೆನೆಸ್ತಿದ್ಲು. ನಿಮ್ಮನ್ನ ಹುಡುಕೊಂಡು ಇಲ್ಲಿಗೇನಾದ್ರೂ ಬಂದಿದ್ದಾಳೇನೋ ಅಂತ ಬಂದ್ವಿ. ಇಲ್ವಲ್ಲ, ಹಿರಣ್ಮಯಿ ಇಲ್ಲಿಗೆ ಬಂದಿಲ್ಲ. ಅಯ್ಯೋ ದೇವ್ರೆ, ನನ್ನ ಮಗಳು ಇಲ್ಲಿ ಬಂದಿಲ್ವ? ಅಮ್ಮ, ಯಾಕಮ್ಮ ಈ ಥರ ಶಿಕ್ಷೆ ಕೊಡ್ತೀಯ? ಹಿರಣ್ಮಯಿ, ನೀನು ತಗೊಂಡ್ ಬಾ. ಹಿರಣ್ಮಯಿ, ತುಂಬಾ ಸುಂದರವಾಗಿ ಬರ್ದಿದ್ಯಮ್ಮ. ಶಬಾಷ್. ನೋಡಿ ಮಕ್ಕಳ,
ಹಿರಣ್ಮಯಿ ಎಷ್ಟು ಸುಂದರವಾಗಿ ಬರೆದಿದ್ದಾಳೆ ಅಂತ. ಜನೋಯಂ ತ್ವದು ಪ್ರಾಶಿತಃ